ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ. ಇಂದು ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿದ್ದೆ. ಏನೇನು ಶಾಪಿಂಗ್ ಮಾಡಿದ್ದೀನಿ, ಹೇಗಿದೆ ಕ್ವಾಲಿಟಿ ಎಲ್ಲ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮತ್ತು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ಯಾವಾಗಲೂ ಜಾಸ್ತಿ ನಾನು ಮೀಶೋನಲ್ಲಿ ಏನಾದ್ರು ಶಾಪಿಂಗ್ ಮಾಡಿದರೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೆ. ಬಟ್ ಈ ಸಲ ಟ್ರೈ ಮಾಡೋಣ ಅಂಥೇಳಿ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ, ಫೇಸ್ಬುಕ್ ಪೇಜ್ಗಳಲ್ಲಿ ನಾನು ಶಾಪಿಂಗನ್ನು ಮಾಡಿದ್ದೀನಿ. ಯಾವುದ್ಯಾವುದು ಹೇಗಿದೆ, ಏನು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ, ನಾನೇ ಪರ್ಚೇಸ್ ಮಾಡಿರೋವಂಥದ್ದು. ಹಾಗಾಗಿ ನಾನು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ಇದನ್ನು ನಾನು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ ಅಂದರೆ, ನನ್ನ ತಂಗಿ ಹೇಳಿದ್ದು ನನಗೆ, ಇವ್ರ ಹತ್ರ ಜ್ಯುವೆಲರಿ ಸೆಟ್ಟೆಲ್ಲ ಚೆನ್ನಾಗಿರುತ್ತೆ ನೋಡು ಅಂಥೇಳಿ. ಯಾಕಂದರೆ ಇವ್ರ ಮನೆ ಹತ್ರ ಕೂಡ ಚುಂಚಕಟ್ಟ ಹತ್ರ ಕೂಡ ಒಂದು ಬ್ರಾಂಚ್ ಇದೆ, ಆಮೇಲೆ ಕೊಂಡನಕುಂಟೆ ಕ್ರಾಸಲ್ಲೂ ಕೂಡ ಒಂದು ಬ್ರಾಂಚ್ ಇದೆ. ನಾನು ಈ ಆನ್ಲೈನ್ ಶಾಪಿಂಗ್ ಮಾಡಿದ್ಮೇಲೆ ನಾನು ಅವ್ರ ಶಾಪಿಗೂ ಕೂಡ ಒಂದು ಸಲ ಹೋಗಿ ಅಲ್ಲೂ ಕೂಡ ಕೆಲವೊಂದೆರಡು ಜ್ಯುವೆಲರಿ ಸೆಟ್ಟನ್ನು ತೊಗೊಂಡೆ. ನಾನು ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು ಅಂತ. ಇದನ್ನು ನಾನು ತೊಗೊಂಡು ಸುಮಾರು ದಿನಗಳಾಯಿತು. ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಚೋಕರ್ ಸೆಟ್ಟು, ಇದರ ಪ್ರೈಸ್ ಬಂದ್ಬಿಟ್ಟು ಆವಾಗ 450ನೋ 550ನೋ ಕೊಟ್ಟಿದ್ದೆ ನೋಡಿ. ಪ್ರೈಸ್ ಕೂಡ ಮರ್ತೋಗ್ಬಿಟ್ಟಿದ್ದೀನಿ. RS ಫ್ಯಾಷನ್ ಅಂತೇಳಿ ನಾನು ಫೇಸ್ಬುಕ್ ಪೇಜ್ನಲ್ಲಿ ನೋಡಿ ನಂತರ ಕಾಂಟ್ಯಾಕ್ಟ್ ನಂಬರನ್ನು ತೊಗೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವರು ನನಗೆ ಈ ಜ್ಯುವೆಲರಿ ಸೆಟ್ಟನ್ನು ಕಳಿಸ್ಕೊಟ್ಟಿದ್ರು. ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ತುಂಬ ದಿನ ಆಯ್ತಲ್ವ, ಪ್ರೈಸನ್ನು ಮರ್ತೋಗ್ಬಿಟ್ಟಿದ್ದೀನಿ. ನಂಗೆ ಅಷ್ಟೊಂದು ಡೀಟೇಲಾಗಿ ನೆನಪಿರಲ್ಲ ಸ್ವಲ್ಪ. ಐ ಥಿಂಕ್ ಒಂದು 550 ಏನೋ ಕೊಟ್ಟಿರ್ತೀನಿ ಅಂತ ಅಂದ್ಕೊಳ್ತೀನಿ, ಅವ್ರ ಪೇಜ್ನಲ್ಲೇ ಇರುತ್ತೆ. ಸೊ ಇದಾದಮೇಲೆ ನಾನು ಕೆಲವೊಂದು 2 ಸೆಟ್ಟನ್ನು ತೊಗೊಂಡೆ. ಅದು ಕೂಡ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಕೂಡ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಚೋಕರ್ ಸೆಟ್, ಈ ಥರ 2 ಓಲೆಗಳನ್ನ ಕೊಟ್ಟಿದ್ದಾರೆ. ಮತ್ತು ಸರ ಚೆನ್ನಾಗಿದೆ. ಈ ಥರದ ಸೆಟ್ ಇರಲಿಲ್ಲ ನನ್ನ ಹತ್ರ, ಇಲ್ಲಿ ಅಂಥೇಳಿ ಒಂದನ್ನು ನಾನು ಪರ್ಚೇಸ್ ಮಾಡಿದ್ದು. 550 ಇರಿ ಒಂದು ನಿಮಿಷ ಚೆಕ್ ಮಾಡಿನೇ ನಾನು ಹೇಳ್ಬಿಡ್ತೀನಿ. ಇವಾಗಲೇ ಚೆಕ್ ಮಾಡ್ತೀನಿ, ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ನೋಡಿ ಪ್ರೈಸೇ ನೆನಪಾಗ್ತಾಯಿಲ್ಲ, ಒಂದು ಸತಿ ಚೆಕ್ ಮಾಡಿನೇ ಹೇಳ್ತೀನಿ. ಎಸ್ ನೋಡಿ, ನನಗೆ ಪ್ರೈಸ್ ಹೇಳೋದಕ್ಕೆ ತುಂಬ ಈಸಿ ಆಯಿತು. ವಾಟ್ಸಪ್ಪಲ್ಲಿ ಅವ್ರಿಗೆ ಕಳಿಸಿರ್ತೀವಲ್ವ, ಅಲ್ಲೇ ಇರುತ್ತೆ. ಸೊ ನಾನು 470 ರುಪೀಸ್ ಏನೋ ಪೇ ಮಾಡಿದ್ದೀನಿ, ಶಿಪ್ಪಿಂಗ್ ಚಾರ್ಜಸ್ ಸೇರಿಸಿ. ಅದರ ಪ್ರೈಸ್ ಏನೋ 445 ಏನೋ ಇತ್ತು, ನಿಯರೇಬಲ್ ಇರೋದಲ್ವ, ಹಂಗಾಗಿ 470 ರುಪೀಸ್ ಪೇ ಮಾಡಿದ್ದೀನಿ ಆ ಒಂದು ಜ್ಯುವೆಲರಿ ಸೆಟ್ಟಿಗೆ. ಮತ್ತು ಈ ಒಂದು ಸ್ಯಾರಿನ ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಸ್ತ್ರಾಭರಣ ಅನ್ನೋ ಒಂದು ಪೇಜ್ ಇದೆ, ಅಲ್ಲಿ ನಾನು ನೋಡಿಬಿಟ್ಟು ನನಗೆ ಯಾಕೋ ಈ ಡಿಸೈನ್ ಇಷ್ಟ ಆಯಿತು ಅಂಥೇಳಿ ನಾನು ಈ ಸ್ಯಾರಿನ ಬುಕ್ ಮಾಡಿದ್ದು. ಇದು ಕೂಡ ಅಷ್ಟೇ ತುಂಬಾ ನನಗೆ ಇಷ್ಟ ಆಯಿತು. ಇಲ್ಲೆಲ್ಲ ಮಿರರ್ ವರ್ಕ್ ಇದೆ, ಸೊ ಇಷ್ಟ ಆಯಿತು ಅಂಥೇಳಿ ನಾನು ಬುಕ್ ಮಾಡಿದ್ದೆ. ಸೊ ಚೆನ್ನಾಗಿದೆ ಸ್ಯಾರಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಸಾಫ್ಟ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ ಸ್ಯಾರಿ, ಹಂಗಾಗಿ ಪರ್ಚೇಸ್ ಮಾಡಿದ್ದು. ಇದರ ಒಂದು ಪ್ರೈಸ್ ಬಂದು 550 ರೂಪಾಯಿ. ಸೀರೆ ಪ್ರೈಸ್ ಬಂದು 499, ಶಿಪ್ಪಿಂಗ್ ಚಾರ್ಜ್ ಪ್ಲಸ್ 50 ರುಪೀಸು. ಸೊ 550 ರುಪೀಸು, 550 ರೂಪಾಯಿ ಸೀರೆ. ನೆಕ್ಸ್ಟು ನಾನು ಇದನ್ನು ಮೀಶೋನಲ್ಲಿ ಶಾಪ್ ಮಾಡಿದ್ದು, ಅಂದರೆ ಪರ್ಚೇಸ್ ಮಾಡಿದ್ದು. ಯಾಕೆ ನಮ್ಮನೆ ಹತ್ರ ಎಲ್ಲ ಈ ಥರ ಬ್ಯಾಗ್ ಪ್ರೈಸ್ ಎಲ್ಲ ಜಾಸ್ತಿನೇ ಹೇಳ್ತಾರೆ, 400 500 ಹೀಗೆಲ್ಲ ಹೇಳ್ತಾರೆ. ಒಂದೆರಡು ಶಾಪಲ್ಲಿ ಕೇಳಿ, ಮತ್ತು ನನಗೂ ಕೂಡ ಅಲ್ಲಿ ಇಲ್ಲಿ ಓಡಾಡೋ, ನಾನು ಯೂಶ್ವಲಿ ಈ ಥರ ಬ್ಯಾಗ್ ಏನಾದ್ರು ತೊಗೋಬೇಕು ಅಂತಂದರೆ 4th ಬ್ಲಾಕ್ ಹೋಗ್ಬಿಡ್ತೀನಿ, ಜಯನಗರ್ 4th ಬ್ಲಾಕ್, ಎಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ. ಪ್ರೈಸ್ ಕೂಡ ರೀಸನಬಲ್ ಇರುತ್ತೆ. ಒಂದು ಸಲ ಅಂತೂ ನಾನು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಅಲ್ಲಿ ಬ್ಯಾಗಿಗೆಲ್ಲ ಅಲ್ಲಿ ಏನೋ ಪ್ರೈಸ್ ಇದ್ರೆ ಜಾಸ್ತಿ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ ನಾನು. ಅದನ್ನು ಕೂಡ ನಾನು ವಿಡಿಯೋ ಹಾಕಿದ್ದೆ. 4th ಬ್ಲಾಕಲ್ಲಿ ಅಂದರೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ರೀಸನೇಬಲ್ ಪ್ರೈಸ್ ಇರುತ್ತೆ. ಬಟ್ ನಾನು ಸದ್ಯಕ್ಕೆ ಹೋಗೋ ಅಂತ ಒಂದು ಮೂಡಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಆನ್ಲೈನಲ್ಲೇ ಈ ಬ್ಯಾಗನ್ನು ನಾನು ಪರ್ಚೇಸ್ ಮಾಡಿದ್ದು ಮೀಶೋನಲ್ಲಿ. ಇದ್ರ ಬೆಲೆ ಏನು ಗೊತ್ತಾ, ಆಫರೆಲ್ಲ ನೋಡಿ ನಾನು ಬುಕ್ ಮಾಡಿದ್ದೆ. ಸೊ 200 ರುಪೀಸು ಇಲ್ಲ, ತುಂಬಾ ಕಡಿಮೆ, 185 ರುಪೀಸ್ ಏನೋ ಬಿದ್ದಿತ್ತು. 185 190 ರುಪೀಸ್ ಅಷ್ಟೇ. ಇದು 190 ರೂಪಾಯಿ. ಮೀಶೋನಲ್ಲಿ ರೀಸನಬಲ್ ಪ್ರೈಸ್ ಇರುತ್ತೆ, ಕೆಲವೊಮ್ಮೆ ಕ್ವಾಲಿಟಿ ಇಶ್ಯೂ ಇರುತ್ತೆ. ಆ ಥರ ಇದ್ದಾಗ ನಾವು ರಿಟರ್ನ್ ಮಾಡ್ಕೋಬೋದು. ಕೆಲವರೆಲ್ಲ ಬೇರೆ ಕಡೆ ಬೇರೆ ಆ್ಯಪ್ಸಲ್ಲೆಲ್ಲ ನೋಡಿಬಿಟ್ಟು ಮೀಶೋನಲ್ಲಿ ಅಂತಂದ್ಬಿಟ್ಟು ಆರ್ಡ್ರ್ ಮಾಡಿ ಅಲ್ಲಿ ಯಾವುದೋ ಬುಕ್ ಮಾಡಿದ್ರೆ ಇನ್ಯಾವುದೋ ಹೋಗಿರುತ್ತೆ, ತುಂಬಾ ಫೇಕ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ ನೋಡಿ ಬುಕ್ ಮಾಡ್ಕೋಬೇಕಾಗುತ್ತೆ ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂತಂದಾಗ.
ಮತ್ತು ಇದು ಕೂಡ ಅಷ್ಟೇ, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬಿಟ್ಟು ನಾನು ಬುಕ್ ಮಾಡಿದ್ದು. ರಿದ್ದಿ ಸಿದ್ದಿ ಅಂತ ಒಂದು ಪೇಜ್ ಬರುತ್ತೆ. ಸೊ ಆ ಒಂದು ಪೇಜ್ನಲ್ಲಿ ನಾನು ನೋಡ್ತಾ ಇದ್ದೆ. ನನಗೆ ಯಾಕೋ ಈ ಸೀರೆಗಳು ಚೆನ್ನಾಗಿದೆ ಅಂತ ಹೇಳಿ ಅನಿಸ್ತು. ನಾನು ಅವರಿಗೆ ರೆಡ್ಡು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇರೋದು ಸೀರೆ ಟಿಕ್ ಮಾಡಿ ಅವರೇ ಕಳಿಸಿದ್ರು, ಇದಲ್ವಾ ಅಂತ ಹೇಳಿ. ನಾನು ಅವ್ರಿಗೆ ಹೇಳಿದ್ದು ಅದೇ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇರೋದು ಹೇಳಿದ್ದೆ. ಬಟ್ ಅವ್ರು ನನಗೆ ಪಿಂಕ್ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಕಳಿಸ್ಬಿಟ್ಟಿದ್ರು. ಸೀರೆ ತೊಗೊಂಡ್ಮೇಲೆ ನಾನು ಇನ್ನೆಂಥ ಮತ್ತೆ ರಿಟರ್ನ್ ಕಳಿಸೋದು ಅಂಥೇಳಿ, ಇಲ್ಲಿ ಬಿಡು ಇದೇ ಕಲರ್ ಅಂಥೇಳಿ ಸುಮ್ಮನಾದೆ. ನನ್ನ ಹತ್ರ ಆಲ್ರೆಡಿ ಪಿಂಕ್ ಕಲರ್ ಸುಮಾರು ಇದ್ದಾವೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ನಾನು ರೆಡ್ ಬ್ಲ್ಯಾಕ್ ಬುಕ್ ಮಾಡಿದ್ದೆ. ಬಟ್ ಪಿಂಕ್ ಆ್ಯಂಡ್ ಬ್ಲೂ ಬಂತು. ಪಾಲಿಗೆ ಬಂದಿದ್ದು ಪಂಚಾಮೃತ. ಏನು ಅಷ್ಟೊಂದೇನು ಕಾಂಪ್ರಮೈಸ್ ಮಾಡೋ ಅಗತ್ಯ ಎಲ್ಲ, ಬೇಕಿರೋ ರಿಟರ್ನ್ ಮಾಡ್ಬೋದಿತ್ತು. ನನಗೆ ಯಾಕೆ ಸುಮ್ಮನೆ ಇಲ್ಲಿ ನನಗೆ ಈ ಕಲರ್ ಸಿಕ್ಕಿದೆ ಅಂತಂದರೆ ಇರಲಿ ಅಂಥೇಳಿ ನಾನು ಹಾಗೆ ಸ್ವಲ್ಪ ಸುಮ್ಮನಾಗ್ಬಿಟ್ಟೆ. ಮತ್ತು ರಿಟರ್ನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂಥೇಳಿ. ಚೆನ್ನಾಗಿದೆ ಸೀರೆ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 800 ರುಪೀಸ್, 800 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜು 45 ರುಪೀಸ್ ಏನೋ ಹೇಳಿದ್ರು ಅವರು. ಸೊ 845 ರುಪೀಸ್ ನಾನು ಪೇ ಮಾಡಿದ್ದು. ಸೊ ನಾವು ಕೊಡೋ ಹಣಕ್ಕೆ ಪರವಾಗಿಲ್ಲ ಸ್ನೇಹಿತರೆ, ಚೆನ್ನಾಗಿದೆ ಸೀರೆ ಕೂಡ. ನೋಡಿ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಸಿಂಪಲ್ಲಾಗಿ ಎಲ್ಲಾದರೂ ಹೋದಾಗ, ದೇವಸ್ಥಾನಕ್ಕೆಲ್ಲ ಹೋದಾಗ ಉಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಅನಿಸ್ತು. ಹಾಗಾಗಿ ನಾನು ಈ ಸೀರೆನ ಬುಕ್ ಮಾಡಿದ್ದೆ. ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡಿ ಬುಕ್ ಮಾಡೋದು ಕಡಿಮೆ. ಇತ್ತೀಚೆಗೆ ಸ್ವಲ್ಪ ನೋಡೋಣ ಅಂಥೇಳಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಇನ್ಸ್ಟಾ ಪೇಜಲ್ಲೆಲ್ಲ ನೋಡಿಕೊಂಡು ಶಾಪ್ ಮಾಡ್ತೀನಿ. ಸೊ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು. ಕೆಲವರು ನನಗೆ ನನ್ನ ವೀವರ್ಸೇ ಹೇಳಿದ್ದಾರೆ, ಅಕ್ಕ ನಾವು ಯಾವುದೋ ಕಲರ್ ಕೇಳಿದ್ರೆ ಯಾವುದೋ ಕಲರ್ ಕಳಿಸಿರ್ತಾರೆ, ಮತ್ತು ಕ್ವಾಲಿಟಿ ಇಶ್ಯೂ ಎಲ್ಲ ಇರುತ್ತೆ, ರೆಸ್ಪಾನ್ಸ್ ಮಾಡಲ್ಲ, ಫೇಕ್ ಪೇಜ್ಗಳೆಲ್ಲ ಇರುತ್ತೆ. ಸೊ ಆ ಥರ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಬುಕ್ ಮಾಡಬೇಕಾಗುತ್ತೆ. ಕೆಲವರು ನೋಡಿ ಗ್ಯಾರಂಟಿ ಇರುತ್ತೆ, ಚೆನ್ನಾಗಿರೋದೇ ಕಳಿಸ್ಕೊಟ್ಟಿರ್ತಾರೆ. ಇವಾಗ ನಾನು ತೊಗೊಂಡಿರೋದು ಎಲ್ಲವೂ ಕೂಡ ಚೆನ್ನಾಗಿದೆ. ಬಟ್ ಕೆಲವು ಮೋಸ ಆಗಿಬಿಡುತ್ತೆ. ಮೋಸ ಆಗುತ್ತೆ ಅನ್ನೋಕ್ಕಿಂತ ನಾವು ಎಷ್ಟು ಹುಷಾರಾಗಿದ್ದರೂ ಸಾಲಲ್ಲ. ನಾವು ಮೋಸ ಹೋಗಬಾರ್ದು. ನಮಗೆ ಒಂದು ಅವೇರ್ನೆಸ್ ಅನ್ನೋದು ಇರಬೇಕು, ಎಚ್ಚರಿಕೆ ಇರಬೇಕು. ಯಾಕಂದರೆ ನನಗೆ ನೋಡಿ ಮೀಶೋನಲ್ಲಿ ನಾನೊಂದು ಜ್ಯುವೆಲರಿ ಸೆಟ್ಟನ್ನು ತೊಗೊಂಡಿದ್ದೆ. ಅದು 800 ರುಪೀಸ್ ಮೇಲೇ ಇತ್ತು. ನನಗೆ ಅದನ್ನು ರಿಟರ್ನ್ ಮಾಡೋದು ಹೇಗೆ ಅಂತ ಕೂಡ ಗೊತ್ತಿರಲಿಲ್ಲ. ಅಷ್ಟೊಂದು ನನಗೆ ಏನೂ ನಾಲೆಜೇ ಇರಲಿಲ್ಲ. ಬರ್ತಾ ಬರ್ತಾ ಕಲ್ತ್ಕೊಂಡು ಇವಾಗ ನಾನು ಬೇಕಂದರೆ ನೋಡಿ ತೊಗೊಳ್ತೀನಿ, ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡ್ತೀನಿ. ಹಾಗೆ ಕಲಿತಾ ಆಡ್ತಾ ರಾಗ ಆಗ್ತಾ ತಾಳ ಅಂತಾರಲ್ಲ, ಹಾಗೆ ಜೀವನ ಅನ್ನೋದು ಎಲ್ಲ ಕೂಡ ಕಲಿಸುತ್ತೆ. ಬಟ್ ನಮ್ಮ ಹುಷಾರಲ್ಲಿ ನಾವಿರಬೇಕು ಈ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ, ಇಲ್ಲಾಂದರೆ ಯಾಮಾರೋದೇ ಜಾಸ್ತಿ ಆಗುತ್ತೆ. ಬಟ್ ಹಾಗೆ ಜೆನ್ಯೂನ್ ಕೂಡ ಇರುತ್ತೆ. ಸೊ ನಮಗೆ ಹೋಗಿ ಓಡಾಡ್ಕೊಂಡು ಸುತ್ತಾಡೋದಕ್ಕಿಂತ ಫೋನಲ್ಲೇ ನೋಡಿ ನಾವು ಆರಾಮಾಗಿ ಕುಳಿತಲ್ಲೇ ಕೂಡ ಶಾಪಿಂಗ್ ಮಾಡ್ಬೋದಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಇಷ್ಟು ಸ್ಯಾರಿ, ಜ್ಯುವೆಲರಿ, ಇದರಲ್ಲೆಲ್ಲ ಬ್ಯಾಗ್ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು, ಯಾವುದು ವರ್ತ್ ಇದೆ ಅಂಥೇಳಿ ನಿಮ್ಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಧನ್ಯವಾದಗಳು.